ಇಲ್ಲಿ ನೋಡಿ ಬನ್ನಿ ನನ್ನ ಮಗ ಕೊಡ್ತಿರೋ ಕಾಟ. ಅಂದರೆ 3 ಗಂಟೆಗೆ ಎದ್ದಿದ್ದಾನೆ, 3 ಗಂಟೆಯಿಂದ ಇಲ್ಲಿವರೆಗೂ ನಿದ್ದೆ ಮಾಡ್ತಾ ಇಲ್ಲ. ಈಗ ನೋಡಿ ಗುಬ್ಬಜ್ಜಿ ಥರ ಅವ್ರ ಅಪ್ಪನ ಹತ್ರ ಸೇರ್ಕೊಂಡಿರೋದು. ಫ್ರೆಂಡ್ಸ್, ನಮ್ಮ ಮನೆ ತುಳಸಿ ಗಿಡ. ಸೊ ದಿನ ಬಿಸಿಲಿಗೆ ಇಡ್ತೀವಿ. ನೋಡಿ ಬಿಸಿಲು ಇಲ್ಲಿ ಬರುತ್ತೆ. ಗ್ರೀನ್ ಟೀದು ಬ್ಯಾಗ್ ಬಿಸಾಕಿದ್ದು ಏನಕ್ಕೆ ಬಿಸಾಕಿದ್ದು? ಅದನ್ನ ಮುಖಕ್ಕೆಲ್ಲ ಬಳ್ಕೊತಾ ಇದ್ದೆ. ಡಸ್ಟ್ಬಿನಲ್ಲಿ ಹಾಕಿದ್ದೀರಾ? ಇವಾಗ ಇನ್ನ ನೀಟಾಗಿ ಇದೆ. ಡಸ್ಟ್ಬಿನ್ ಅಲ್ಲಿ ಡಸ್ಟ್ಬಿನ್ ಅಲ್ಲಿ ಇರೋದು ನಾನು ಮುಟ್ಟಲ್ಲ, ಬೇಕಾದ್ರೆ ನೀವೇ ಯೂಸ್ ಮಾಡಿ ಅದನ್ನ. ಇನ್ನೂ ಯಾಕೆ ನಾನು ಬಿಸಾಕಿದ್ದು ಅಲ್ಲ. ಎಲ್ಲಿ ಕಾಫಿ ಕುಡ್ದಲ್ಲಿ ಗ್ಲಾಸ್ ಇಟ್ಬಿಟ್ಟು ಹೊರಟೋಗೋದು, ಎಲ್ಲಿ ಟೀ ಕುಡ್ದಲ್ಲಿ ಇಟ್ಬಿಟ್ಟು ಮತ್ತೆ ಬೇಕು ಅಂತ ಅಂದ್ಬಿಟ್ಟು ಅಲ್ಲೇ ಇಕ್ಕಿದ್ದೆ. ಫುಲ್ಲು ಪಾಸಿಟಿವ್ ಎನರ್ಜಿ ಬರ್ತೀವಿ. ಇವಾಗ ಹಚ್ಕೋ, ಫುಲ್ಲು ಇನ್ನೂ ಬ್ರೈಟ್ ಆಗುತ್ತೆ. ಇಲ್ಲ ಆಗಲ್ಲ. ಒಂಚೂರು ಬೆಲ್ಲ, ಅದಕ್ಕೆ ಟೀ ಬ್ಯಾಗ್ ಜೊತೆಗೆ ಬೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಹಚ್ಕೊಂಡ್ಬಿಟ್ಟು ಇರುವೆ ಕೊಡತ್ರಿ ಇಟ್ಬಿಟ್ಟು ಕೆಂಪಗಾಗುತ್ತೆ ಮುಖ. ಈ ಡೆಟಾಲ್ ಹಚ್ಕೊಂಡು ಮುಖಕ್ಕೆ ಏನಕ್ಕೆ ನನ್ನ ಮುಖ ಏನು ಗಬ್ಬಾಗಿಲ್ಲ. ಫ್ರೆಂಡ್ಸ್, ಇವಾಗೊಂದು ಸ್ಮಾಲ್ ಚಾಲೆಂಜ್ ಇದೆ. ನಿಂಬೆಹಣ್ಣು ಕೊಡ್ತೀನಿ, ಓಕೆನಾ? ಅದನ್ನು ನೀವು ಬಾಯಲ್ಲಿ ಅಗಿಬೇಕು. ಬಟ್ ಏನು ಅಂತಂದ್ರೆ ಉಗಿಯೋದಿಲ್ಲ, ಅದ್ರ ರಸ ಕುಡಿಬೇಕು. ಏನಂದ್ರೆ ಫೇಸಲ್ ಎಕ್ಸ್ಪ್ರೆಷನ್ ಕೊಡಬಾರ್ದು. ಇರ್ಬೇಕು. ತಿನ್ಬಾರ್ದು, ಬಾಯಲ್ಲಿ ಇಟ್ಕೊಂಡು ಕಚ್ಚಬೇಕು, ರಸ ಕುಡಿಬೇಕು, ಓಕೆನಾ? ರಿಯಾಕ್ಷನ್ ಮಾಡಬಾರ್ದು. ರೆಡಿ, 1 2 3 ಸ್ಟಾರ್ಟ್. ರಿಯಾಕ್ಷನ್ ಕೊಡಬಾರ್ದು, ಬಾಯಲ್ಲಿ ಇಟ್ಕೊಂಡು ಅಗ್ದು ಬಿಡ್ಬೇಕು. ಎಲ್ಲ ಮುಖ ತರಿಸಿ. ಹಾಯ್, ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ನೋಡ್ತಿದ್ದೀರಾ ಗಾಯತ್ರಿ ಅಮ್ಮ ಕನ್ನಡ ಲಾಗ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತು ಗುರುವಾರ. ನಾನು ಮಾರ್ನಿಂಗ್ ಟೈಮು 7:30 ಆಗಿದೆ. ಬೆಳಿಗ್ಗೆ 7:30ಗೆ ನಾನು ಆ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೋಡಿ ಬನ್ನಿ ನನ್ನ ಮಗ ಕೊಡ್ತಿರೋ ಕಾಟ. ಅಂದರೆ 3 ಗಂಟೆಗೆ ಎದ್ದಿದ್ದಾನೆ, 3 ಗಂಟೆಯಿಂದ ಇಲ್ಲಿವರೆಗೂ ನಿದ್ದೆ ಮಾಡ್ತಾ ಇಲ್ಲ ಅವನ್ನ. ನಾನು ಮತ್ತು ಹರ್ಷು ಇಬ್ಬರು ಎತ್ಕೊಂಡಿದ್ದೀವಿ. ನೋಡಿ, ಹರ್ಷು ಎತ್ಕೊಂಡಿದ್ದಾರೆ. ಏನ್ರಿ, ಮಲಗಲಿಲ್ವಾ? ಒಳ್ಳೆ ನಿದ್ದೆ ಹಾಳಾಯ್ತಾ? ಏನು ಗೊತ್ತಾ ಫ್ರೆಂಡ್ಸ್, ಇಷ್ಟು ದಿವಸ ಅವನು ಎದ್ದಾಗೆಲ್ಲ ನಾನೇ ಎದ್ದೊಳ್ತಾ ಇದ್ದೆ. ಹಾಲು ಕುಡಿಸಿ ಒಂದು ಸ್ವಲ್ಪ ಮಲಗಿಸ್ತಾ ಇದ್ದೆ. ನಿನ್ನೆ ರಾತ್ರಿ ಎಷ್ಟೇ ಮಲಗಿಸಿದ್ರು ಅವನು ಮಲಗಲಿಲ್ಲ. ತುಂಬ ಹತ್ಕೊಂಡು ಕೊನೆಗೆ ಹರ್ಷನ್ನು ಎಬ್ಬಿಸಿ, ಕೊನೆಗೆ ಹರ್ಷು ಅವರು ಪಾಪ ಇದ್ದು ಮಗುನ ಮಲಗಿಸಿ 2 ಸರಿ ಮಲಗಿಸಿ ಅವನು ಮಲಗ್ದಿರಾ ಆಮೇಲೆ ಅವ್ರಿಗೂ ನಿದ್ದೆ ಹೊರಟೋಗಿ. ಸೊ ನಾವು ಹೇಳ್ಬೇಕು ಅಂತಂದರೆ ಒಂದು 3 ಗಂಟೆ 4 ಗಂಟೆಯಿಂದ ಮಲಗಲಿಲ್ಲ, ಎದ್ದಿದ್ದೀವಿ. ಅದೇನೋ ಆ ಟೈಮಲ್ಲೇ ಒಳ್ಳೆ ನಿದ್ದೆ ಬರುತ್ತೆ, ಆ ಟೈಮಲ್ಲೇ ಮಗು ಎದ್ದೋಳ್ಬಿಡುತ್ತೆ. ಆಮೇಲೆ ಮತ್ತೆ ಮಲಗಿಸಿದ್ವಿ, ಮತ್ತೆ ಓಕೆ ಮಲಗದಲ್ಲ ಅಂತ ಅಂದ್ಬಿಟ್ಟು ಒಂದು 5 ಗಂಟೆ ಟೈಮಲ್ಲಿ ಸರಿ ಮಲಗದಲ್ಲ ಅಂತ ನಾನು ಮಲಗಿದ್ದೀನಿ, ಹರ್ಷು ಮಲಗಿದ್ದಾರೆ. ಕರೆಕ್ಟಾಗಿ ಒಳ್ಳೆ ನಿದ್ದೆ ಮಾಡಿ ಆಗಬೇಕು ಅಷ್ಟೊತ್ತಲ್ಲಿ ಎದ್ಬಿಟ್ಟ. ಮಲಗಲಿಲ್ಲ, ಎದ್ಬಿಟ್ಟ. ನಾವು ಮಲಗೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಗೊಳೋತ ಹತ್ಬಿಟ್ಟು ಎದ್ದೊಳ್ಬಿಟ್ಟು. ಈಗ ನೋಡಿ ಗುಬ್ಬಜ್ಜಿ ಥರ ಅವ್ರ ಅಪ್ಪನ ಹತ್ರ ಸೇರ್ಕೊಂಡಿರೋದು. ಅವ್ರಿಗೆ ಒಂದು ಸ್ವಲ್ಪ ಹುಷಾರಿರಲಿಲ್ಲ. ಆಸ್ಪತ್ರೆಗೆಲ್ಲ ಕರ್ಕೊಂಡು ಹೋದ್ವಿ, ಔಷಧಿ ಎಲ್ಲ ಹಾಕಿದ್ವಿ. ಅವ್ರಿಗೆ ಮೂಗು ಕಟ್ಬಿಟ್ಟಿತ್ತು ಕೋಲ್ಡಾಗಿ. ಅದಕ್ಕೆ ಅವನು ಸ್ವಲ್ಪ ಬಾಯಲ್ಲಿ ಉಸಿರಾಡಿದ್ದಾನೆ. ಅವಾಗ ಸ್ವಲ್ಪ ಗ್ಯಾಸ್ ಆಗಿದೆ. ಸೊ ಅದಕ್ಕೆ ಈ ಗ್ಯಾಸಿಂದನೇ ಒಂದು ಸ್ವಲ್ಪ ಅವನು ಮಲಗಲಿಲ್ಲ. ಇವಾಗ ಮತ್ತೆ ನಾನು ಸಿರಪ್ ಹಾಕಿದ್ದೀನಿ. ಸಿರಪ್ ಹಾಕಿದ್ಮೇಲೆ ಇವಾಗ ನೋಡಿ ಆರಾಮಾಗಿ ಮಲಗಿದ್ದಾನೆ. ಫ್ರೆಂಡ್ಸ್, ನಮ್ಮ ಮನೆ ತುಳಸಿ ಗಿಡ. ಸೊ ದಿನ ಬಿಸಿಲಿಗೆ ಇಡ್ತೀವಿ. ನೋಡಿ ಬಿಸಿಲು ಇಲ್ಲಿ ಬರುತ್ತೆ. ಒಂದು 9 ಗಂಟೆ ಆ ಟೈಮ್ವರೆಗೂ ಇಡ್ತೀವಿ. ಆಮೇಲೆ ಮತ್ತೆ ಇಲ್ಲೇ ಇಟ್ಬಿಡ್ತೀವಿ. ಇಲ್ಲಿ ಬಿಸಿಲು ಬರಲ್ಲ. ಬಿಸಿಲು ಬರಲಿಲ್ಲ ಅಂದರೆ ಯಾವ ಗಿಡನೂ ಇರೋದಿಲ್ಲ, ಹೊಟ್ಟೋಗ್ಬಿಡುತ್ತೆ. ಅದಕ್ಕೆ ಫುಡ್ ಬೇಕಲ್ವಾ? ಸೊ ಇದ್ರ ಬಗ್ಗೆನೂ CTT ಬಗ್ಗೆ ಕೇಳ್ತಾರೆ, ಫೋಟೋಸಿಂಥಸಿಸ್ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಕೇಳ್ತಾರೆ ಕ್ವಶನು. ಸೊ ಹಾಗೆ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟು ಬಿಸಿಲಿಗಿಡೋದು. ನಾನು ಇದನ್ನು ಶಿಫ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಳಸಿ ಗಿಡದ ಪಾಟ್ ಇದೆ, ಅದಕ್ಕೆ ಹಾಕಬೇಕು. ಮಣ್ಣು ಸಿಗ್ತಾ ಇಲ್ಲ, ಅದೇ ಬಾಧೆ.
ಸೊ ಈಗ ನಾನು ಗ್ರೀನ್ ಟೀ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಗ್ರೀನ್ ಟೀ ಯೂಸ್ ಮಾಡ್ತಾಯಿದ್ದೀನಿ. ದಿನ ಒಂದೊಂದು ಗ್ರೀನ್ ಟೀ ಕುಡಿತಾಯಿದ್ದೀನಿ. ಸೊ ಅದು ಮಾಡ್ಕೊಳ್ಳೋಣ. ಆಮೇಲೆ ಪಾಪುಗೆ ಆ್ಯಂಟಿಬಯೋಟಿಕ್ದು ಸಿರಪ್ ಹಾಕಬೇಕಿತ್ತು, ಫ್ರಿಜ್ಜಲ್ಲಿ ಇಕ್ಕಿದ್ದೆ. ಸೊ ಇದನ್ನು ಒಂದು ಸ್ವಲ್ಪ ಹಾಫ್ ಆನ್ ಅವರ್ಗಿಂತ ಮುಂಚೆ ಹೊರಗಡೆ ಇಡಬೇಕು. ಕೋಲ್ಡ್ ಇದ್ದಾಗ ಹಂಗೆ ಮೆಡಿಸಿನ್ ಮಕ್ಳಿಗೆ ಹಾಕ್ಬಾರ್ದು, ಚಿಕ್ಕ ಮಕ್ಕಳಲ್ವ, ಅದು ಇನ್ನೂ ಜಾಸ್ತಿ ಆಗುತ್ತೆ ಕೋಲ್ಡು ಅಂತ ಅಂದ್ಬಿಟ್ಟು. ಸೊ ಇದನ್ನು ನಾನು ಸ್ವಲ್ಪ ಹೊರಗಡೆನೇ ಇಟ್ಟಿದ್ದೆ ಫ್ರಿಜ್ಜಿಂದ. ಸೊ ಇವಾಗ ಫಸ್ಟು ಗ್ರೀನ್ ಟೀ ಮಾಡ್ಕೊಂಡು ಕುಡಿಯೋಣ ಬನ್ನಿ. ನನ್ನ ಮಗಳು ಮಲ್ಕೊಂಡಿದ್ದಾಳೆ ನೋಡಿ. ಇದು ಗ್ರೀನ್ ಟೀದು ಬ್ಯಾಗ್ ಬಿಸಾಕಿದ್ದು ಏನಕ್ಕೆ ಬಿಸಾಕಿದ್ದು? ಅದನ್ನ ಮುಖಕ್ಕೆಲ್ಲ ಬಲ್ಕೊತಾ ಇದ್ದೆ. ಡಸ್ಟ್ಬಿನಲ್ಲಿ ಹಾಕಿದ್ದೀರ, ಅದರಲ್ಲೂ ಯೂಸಸ್ ಇದೆ ಗೊತ್ತಾ? ಅದು ಮುಖಕ್ಕೆಲ್ಲ ಹಚ್ಕೊಂಡ್ರೆ ಒಳ್ಳೇದು. ಮತ್ತೆ ಕಣ್ಣು ಮುಚ್ಚಿಬಿಟ್ಟು ಕಣ್ಣು ಮೇಲೆ ಇಟ್ಕೊಂಡು ಅಂದ್ರೆ ಕಣ್ಣು ತಂಪಾಗುತ್ತೆ, ಡಾರ್ಕ್ ಸರ್ಕಲ್ ಹೋಗುತ್ತೆ. ಡಸ್ಟ್ಬಿನ್ ಅಲ್ಲಿ ಇರೋದು ನಾನು ಮುಟ್ಟಲ್ಲ, ಬೇಕಾದ್ರೆ ನೀವೇ ಯೂಸ್ ಮಾಡಿ ಅದನ್ನ. ಇನ್ನೂ ಯಾಕೆ ಮತ್ತೆ ಬೇಕು ಅಂತ ಅಂದ್ಬಿಟ್ಟು ಅಲ್ಲೇ ಇಕ್ಕಿದ್ದೆ. ನೀವು ಹೇಳ್ದಕ್ಕಿಲ್ದೆ ಏನಕ್ಕೆ ಅಂತ ಸಿಂಕಲ್ ಹಾಕಿದ್ದ. ಫುಲ್ಲು ಪಾಸಿಟಿವ್ ಎನರ್ಜಿ ಬರ್ತೀವಿ, ಇವಾಗ ಹಚ್ಕೋ, ಫುಲ್ಲು ಇನ್ನೂ ಬ್ರೈಟ್ ಆಗುತ್ತೆ. ಇಲ್ಲ ಆಗಲ್ಲ. ಒಂಚೂರು ಬೆಲ್ಲ, ಅದಕ್ಕೆ ಟೀ ಬ್ಯಾಗ್ ಜೊತೆಗೆ ಬೆಲ್ಲ ಮಿಕ್ಸ್ ಮಾಡಿಬಿಟ್ಟು ಹಚ್ಕೊಂಡ್ಬಿಟ್ಟು ಇರುವೆ ಕೊಡೋತ್ರ ಇಟ್ಬಿಟ್ಟು ಕೆಂಪಗಾಗುತ್ತೆ ಮುಖ. ನನಗೆ ಗೊತ್ತಿಲ್ಲ, ನನಗೆ ಇವಾಗ ಗ್ರೀನ್ ಟೀ ಬ್ಯಾಗ್ ಮಾಡ್ಕೊಡಿ. ಅದಕ್ಕೇನಿದೆ, ಇನ್ನ ಇದೆಯಲ್ಲ ಗ್ರೀನ್ ಟೀಗಳು, ಇನ್ನೊಂದು ಗ್ಲಾಸ್ಗೆ ಹಾಕೊಂಡ್ರೆ ಅದು ವೇಸ್ಟ್ ಆಗುತ್ತೆ, ಕುಡಿಯೋರಿಲ್ಲ. ಅದಕ್ಕೆ ಇವಾಗ ನೀವು ಗ್ರೀನ್ ಟೀ ಬ್ಯಾಗ್ ಹಾಕೊಂಡು ನೀವು ಕುಡೀರಿ, ಆಮೇಲೆ ಅದು ಯೂಸ್ ಮಾಡ್ತೀನಿ ನಾನು. ಯಾಕೆ ಅದೆಲ್ಲ ನನ್ಗೆ ಗೊತ್ತಿಲ್ಲ ರೀ. ಇವಾಗ ನೀವು ಗ್ರೀನ್ ಟೀ ಮಾಡ್ಕೊಂಡು ಕುಡ್ದು ಆ ಬ್ಯಾಗ್ ಇಡ್ಬೇಕು. ಏನಕ್ಕೆ? ನನ್ನ ಮುಖ ಏನು ಗಬ್ಬಾಗಿಲ್ಲ. ಮತ್ತೆ ಗ್ರೀನ್ ಟೀ ಬ್ಯಾಗ್ ಏನಕ್ಕೋಸ್ಕರ ಗಬ್ಬಾಗಿಲ್ಲ ಅಂತಂದ್ಮೇಲೆ? ಅದು ಸ್ಕಿನ್ ಕೇರ್ ರೀ. ಇದಷ್ಟೇ, ಅದು ಸ್ಕಿನ್ ಕೇರ್ ಅಲ್ಲ, ಅದು ಕ್ಲಾತ್ ಕೇರ್. ಅದು ಹೋಮ್ ಕೇರ್ ಕೂಡ. ಹೋಮೇ ಕ್ಲೀನ್ ಮಾಡುತ್ತಂತೆ, ಮುಖ ಕ್ಲೀನ್ ಮಾಡಲ್ವ? ಅದು ನೆಲ ಎಲ್ಲ ಕ್ಲೀನ್ ಮಾಡುತ್ತೆ, ಮುಖ ಎಷ್ಟಿದೆ ಅದು. ಯಾವ್ದಕ್ಕೆ ಯೂಸ್ ಮಾಡಬೇಕು ಅದಕ್ಕೆ ಯೂಸ್ ಮಾಡಿ. ಅದಕ್ಕೆ ಒಂದು ಕೆಲಸ ಮಾಡಿ, ಆ ಬ್ರಷ್ ಮಾಡುವಾಗ ಅಷ್ಟೊಂದು ಪೇಸ್ಟ್ ಯೂಸ್ ಮಾಡ್ತೀರಲ್ಲ, ಒಂದು ಪೇಸ್ಟ್ ಫುಲ್ ಯೂಸ್ ಮಾಡ್ತೀರಲ್ಲ, ಆ ಡೆಟಾಲ್ ಯೂಸ್ ಮಾಡಿ. ಒಂದ್ಸರಿ ಬ್ರಷ್ ಮಾಡಿದ್ರೆ ಅರ್ಧ ಪೇಸ್ಟ್ ಖಾಲಿ ಆಗಿರುತ್ತೆ ಫ್ರೆಂಡ್ಸ್. ಡೆಟಾಲ್ ಯೂಸ್ ಮಾಡಿ. ಓಮೆ ಕ್ಲೀನ್ ಮಾಡುತ್ತಂತೆ, ನಿಮ್ಮ ಮಲ್ಲಿಗೆ ಕ್ಲೀನ್ ಮಾಡಲ್ವಾ? ನಾನು ಹೇಳ್ತಿಲ್ಲ, ಇವಾಗ ನಿನ್ಗೆ ಪ್ರಾಬ್ಲಮ್ ಇದೆ, ನಿಂಗೆ ಅಸೆಟ್ ಇದೆ, ನಿಂಗೆ ಕೇಳ್ತಾ ಇದ್ದೀನಿ, ನಾನು ನಿನ್ಗೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಹೇಳ್ತಾ ಇರೋದು, ನಾನು ಇಟ್ಟಿದ್ದೆ ಅಂತ ಕೇಳಿ ಅದನ್ನ ಯಾಕೆ ಬಿಸಾಕಿದ್ರಿ ನಂಗೆ ಗೊತ್ತಿಲ್ಲಲ್ಲ. ಇವಾಗ ಏನಾಗಿದೆ, ತೊಳೆದು ಬಿಟ್ಟು ಮತ್ತೆ ಹಾಕೋ. ನಾನು ಮತ್ತೆ ಅದನ್ನ ಮುಟ್ಟಲ್ಲ. ಒಂದ್ಸರಿ ಕಸದಕ್ಕೆ ಹೋದ್ಮೇಲೆ ಯಾವನು ಮುಟ್ಟಲ್ಲ. ಏನೋ ದುಡ್ಡು, ಏನೋ ಬಂಗಾರ ಅಂತದ್ ಮಾತ್ರ ಕಸದಲ್ಲಿ ಬಿದ್ದಿದ್ರು. ಬಂಗಾರ ಲೆಕ್ಕನೇ ಅಲ್ವಾ? ಅದೇನ್ ಬಂಗಾರ ಲೆಕ್ಕ ಅಲ್ಲ. ಮತ್ತೆ ಎಲ್ಲ ಅಂದ್ಮೇಲೆ ಮುಚ್ಕೊಂಡಿದ್ಬಿಟ್ಟು ನೆಕ್ಸ್ಟ್ ಏನಿದೆ ನೋಡ್ಕೊ ಕೆಲ್ಸಗಳು. ಆಯ್ತು, ಏನಾದ್ರು ಕೇಳ್ತೀರಲ್ಲ ಅವಾಗಿರೋದು. ನಮ್ಮ ಮನೇಲಿ ನೋಡಿ ಫ್ರೆಂಡ್ಸ್, ಎಷ್ಟು ಅನ್ನ ಉಳಿಯುತ್ತೆ. ಇಷ್ಟು ಅನ್ನ ರಾತ್ರಿ ಉಳಿದಿದೆ. ಏನಾಗಿದೆ ಅಂದರೆ, ನಾನು ಊಟ ಮಾಡಿಬಿಟ್ಟಿದ್ದೀನಿ. ನನ್ನ ಹಸ್ಬೆಂಡು ನಾನು ಊಟ ಮಾಡಿಲ್ಲ ಅಂತ ಅಂದ್ಕೊಂಡು ಅವರು ಇಷ್ಟೊಂದು ಅನ್ನ ಉಳಿಸಿದ್ದಾರೆ. ನಾನು ಆಮೇಲೆ ಕೇಳಿದೆ, ಸರಿ ಊಟ ಮಾಡಿದ್ರೆ ಇಲ್ಲ, ನಾನು ಊಟ ಮಾಡಿದ್ದೀನಿ, ಹೊಟ್ಟೆ ತುಂಬ ಊಟ ಮಾಡಿದ್ರೆ ಇಲ್ಲ ಅಂತ ಕೇಳಿದೆ. ಇಲ್ಲ ಮಾಡಿದ್ದೀನಿ ಅಂತ ಅಂದರು. ನೋಡಿ, ಅದಕ್ಕೆ ಹಿಂದಿನ ಕಾಲದಲ್ಲಿ ದೊಡ್ಡವ್ರು ಹೇಳಿರೋದು, ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಬೇಕು ಅಂತ. ಏನಾದರೂ ಒಂದು ಸ್ವಲ್ಪ ಊಟ ಕಮ್ಮಿ ಇತ್ತು ಅಂದರೂ ಕೂಡ ಏನಾಗುತ್ತೆ ಅಂತಂದರೆ ಅದರಲ್ಲೇ ಎಲ್ಲ ಶೇರ್ ಮಾಡ್ಕೊಂಡ್ಬಿಡ್ತಾರೆ. ಇವಾಗ ಹೆಂಗೆ ಅಂದರೆ, ಒಬ್ಬೊಬ್ಬರು ಒಂದೊಂದು ಟೈಮ್ಗೆ ಊಟ ಮಾಡೋದ್ರಿಂದ ಯಾರಿಗೆ ಜಾಸ್ತಿ ಇದೆಯೋ, ಯಾರಿಗೆ ಕಮ್ಮಿ ಇದೆಯೋ ಇಲ್ವೋ ಏನೂ ಗೊತ್ತಾಗಲ್ಲ. ಬಟ್ ನಾವು ಇಷ್ಟೊಂದು ಅನ್ನ ಉಳಿಸಲ್ಲ. ಏನೇನೆ ರಾತ್ರಿ ಉಳ್ದೋಗಿದೆ, ಬಟ್ ಅನ್ನ ಇಡ್ತೀವಿ. ಯಾಕಂತಂದರೆ ಮಕ್ಕಳಿದಾರಲ್ವ, ಒಂದು ಹೊತ್ತಲ್ಲಿ ಎದ್ದುಬಿಟ್ಟು ನನಗೆ ತಿನ್ನೋಕ್ಕೇನಾದರೂ ಬೇಕು, ಊಟ ಬೇಕು ಅಂತಂದರೆ ಅವಾಗ ಯಾವಾಗ ಮಾಡ್ಕೊಳಕ್ಕಾಗತ್ತೆ. ಅದಕ್ಕೆ ಸ್ವಲ್ಪ ಅನ್ನ ಉಳಿಸ್ತೀವಿ. ಮತ್ತು ಜಾಸ್ತಿ ಉಳಿದಿದೆ. ಸೊ ಇದು ನಾವು ಬಿಸಾಕಲ್ಲ, ವೇಸ್ಟ್ ಮಾಡಲ್ಲ. ನಾವು ಅಲ್ಲಿ ಇದಕ್ಕೆ ಹಾಕ್ಬಿಡ್ತೀವಿ, ಅದನ್ನು ನಾಯಿಗೆ ಬಂದರೆ ಅದಕ್ಕೆ ಹಾಕ್ಬಿಡ್ತೀವಿ. ಇಲ್ಲಂತಂದ್ರೆ ಅಲ್ಲಿ ಹೊರಗಡೆ ಒಂದು ಬಕೆಟ್ ಇದೆ, ಅದರಲ್ಲಿ ಹಾಕ್ಬಿಡ್ತೀವಿ. ಸೊ ಅನ್ನ ಅಂತೂ ಬಿಸಾಕ್ತಾಯಿಲ್ಲ.
ಇವತ್ತು ನಮ್ಮ ಮನೇಲಿ ಅದ್ಭುತ ನಡೀತಾ ಇದೆ ಫ್ರೆಂಡ್ಸ್. ಇವತ್ತು ಹರ್ಷಿ ಅವ್ರು ಪೂಜೆ ಮಾಡ್ತಾ ಇದ್ದಾರೆ. ಶ್ರಾವಣ ಮಾಸದ ಮೊದಲನೇ ಗುರುವಾರ ರಾಯರ ದಿನ. ಇವತ್ತು ಹರ್ಷಿ ಅವರು ಪೂಜೆ ಮಾಡ್ತಾ ಇದ್ದಾರೆ. ಎಷ್ಟೇ ಟವಲ್ ಇದ್ರೂ ನನ್ನ ಟವಲ್ಲೇ ಬೇಕು ಅವ್ರಿಗೆ. ಅವ್ರ ಟವಲ್ ಇದ್ರೂ ಕೂಡ ನನ್ನ ಟವಲ್ಲೇ ಯೂಸ್ ಮಾಡೋದು. ಯಾವುದು ಅದು ಫಸ್ಟ್ ನಂದು, ಆಮೇಲೆ ನೀವು ತೊಗೊಂಬಿಟ್ಟಿರೋದು. ಇವಾಗ ನೀವು ತೊಳ್ಕೊಡ್ಬೇಕು. ಸರಿನಾ, ತಗೊಳ್ರಿ. ನೀವು ಪೂಜೆ ಮಾಡೋದಲ್ಲ, ನನ್ನ ಕೈಯಲ್ಲಿ ಚೆನ್ನಾಗಿ ಕೆಲಸಗಳು ಮಾಡಿಸ್ಕೊತೀರಾ. ನೀವು ಪೂಜೆ ಮಾಡೋರು ಎಲ್ಲ ನೀವೇ ಮಾಡಬೇಕು, ಮಡಿಯಿಂದ ಭಕ್ತಿಯಿಂದ. ನನ್ನ ಕೈಯಲ್ಲಿ ಮಾಡಿಸ್ಕೊಳ್ಳೋದಲ್ಲ. ನಮಗೂ ಕೆಲ್ಸಗಳಿರುತ್ತೆ, ಅಡುಗೆ ಮಾಡ್ಬೇಕು. ಇವಾಗ ಅಲ್ಲ ನೋಡು, ಅವನು ನಿನ್ ತಮ್ಮ ಎಲ್ಲ ಅವನೇ ಎಲ್ಲ ಮಾಡ್ಕೊಂಡು ಮಾಡ್ತಾನೆ, ನೀವು ಮಾತ್ರ ನನ್ನ ಕರೆಯೋದ. ಹಾಗಾದ್ರೆ ಮದ್ವೆ ಆಗೋದು ಹೆಂಡತಿ ಇರೋದು ಇದಕ್ಕೆನಾ? ನೀವು ಮಾತಿಗೆ ಮಾತ್ರ ನೀವು ಕೆಲಸ ಮಾಡೋದು, ಇನ್ನೆಲ್ಲ ಹೆಂಡತಿ ಕೈಯಲ್ಲಿ ಕೆಲಸ ಮಾಡಿಸ್ಕೊಳ್ಳೋದು. ನೋಡಿ ಫ್ರೆಂಡ್ಸ್, ಇವ್ರಿಗೆ ಹೆಂಡತಿ ಇದಾರೆ ಅಂತ ಅದಕ್ಕೆ ಕೆಲಸಗಳು ಮಾಡಿಸ್ಕೊತಾರಂತೆ. ಅವ್ರಿಗೆ ಹೆಂಡತಿ ಇಲ್ಲ, ಅದಕ್ಕೆ ಕೆಲಸ ಮಾಡಿಸ್ಕೊತ ಇಲ್ವಾ? ಎಂತ ಮಾತು. ಅದಕ್ಕೆ ಮದುವೆ ಆಗ್ಬಾರ್ದು. ಅದಕ್ಕೆ ಮದುವೆ ಆಗ್ಬಾರ್ದು ಅಂತ ಹೇಳ್ತಾ ಇದ್ದೀನಿ. ತಗೊಳ್ಳಿ, ನನ್ ಕೆಲಸ ಇದೆ, ಅಲ್ಲಿ ಅಡುಗೆ ಮಾಡ್ಬೇಕು. ಮಾಡಿ, ಭಕ್ತಿಯಿಂದ ಮಾಡಿ. ಅಪರೂಪಕ್ಕೆ ಮಾಡ್ತಾ ಇದ್ದೀರಾ ಪೂಜೆನೇ ಮಾಡಲ್ಲ. ನೀನು ಮಾಡು ಅಂದ್ಬಿಡ್ತಾರೆ. ಇಷ್ಟು ದಿವಸ ನಾನು ಮೈದಾ ಮಾಡ್ತಾ ಇದ್ದೆ, ನಾನು ಮಾಡ್ತಾ ಇರಲಿಲ್ಲ. ಯಾಕಂದರೆ ಇವಾಗ ಕೋಲ್ಡ್ ಸೀಸನ್ ಅಲ್ಲ, ನಾನು ಬೆಳಿಗ್ಗೆನೇ ಸ್ನಾನ ಮಾಡ್ತು ಅಂತಂದರೆ ನನಗೆ ಕೋಲ್ಡ್ ಆಗಿಬಿಡುತ್ತೆ. ಅದಕ್ಕೆ ಮಧ್ಯಾಹ್ನ ಮೇಲೆ ಬಿಸಿಲು ಬರುತ್ತಲ್ಲ, ಆವಾಗ ನೋಡ್ಕೊಂಡು ನಾನು ಸ್ನಾನ ಮಾಡೋದು. ಈವ್ನಿಂಗ್ ಹಂಗೆ ದೀಪ ಹಚ್ಬಿಡ್ತೀನಿ. ಸೊ ಇವಾಗ ಏನಿದ್ರು ಹರ್ಷು ಮತ್ತು ಚಂದು ಅವರಿಬ್ಬರೇ ಪೂಜೆಗಳು ಮಾಡ್ತಾಯಿರೋದು ಬೆಳಗೊತ್ತು ನಮ್ಮ ಮನೇಲಿ. ಸೊ ಇವತ್ತು ಟಿಫನು ಚಿತ್ರಾನ್ನ ಎಲ್ಲ ಹಚ್ಚಿಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಚಿತ್ರಾನ್ನ ಮಾಡಬೇಕು. 9 ಗಂಟೆ ಆಗ್ತಾ ಬಂತು, ಇನ್ನೂ ನನ್ನ ಮಗಳು ಎದ್ದಿಲ್ಲ. ಅವಳನ್ನ ರೆಡಿ ಮಾಡಿಸಿ ಅವಳಿಗೆ ತಿನ್ನಿಸಿ ಕಲಿಸೋಷ್ಟೊತ್ತಲ್ಲಿ ಲೇಟ್ ಆಗಿಬಿಡುತ್ತೆ. ಯಾವಾಗಲೂ ಸ್ಕೂಲ್ಗೆ ಲೇಟ್ ಆಗುತ್ತೆ ಫ್ರೆಂಡ್ಸ್. ಇವತ್ತಾದರೂ ಬೇಗ ಕಲಿಸ್ಬೇಕು. ಇವಾಗ ಬೇಗ ಕಲಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸ್ಕೂಲ್ಗೆ. ಯಾಕಂತಂದರೆ ಎಲ್ಲರೂ ಪ್ರೇಯರ್ ಮಾಡ್ತಿದ್ದಾಗ ಅವಳು ಸ್ಪೆಷಲಾಗಿ ಹೋಗ್ತಾಳೆ ಲೇಟಾಗಿ. ಅದಕ್ಕೆ ಈ ಥರ ಬೇಡ ಪಾಪ, ಅವಳಿಗೂ ಒಂಥರ ಅನಿಸುತ್ತಲ್ವಾ ಎಲ್ಲರ ಮುಂದೆ ಲೇಟಾಗಿ ಹೋಗೋದು. ಅದಕ್ಕೆ ಇನ್ಮೇಲೆ ಬೇಗ ಕಳ್ಸೋಣ ಅಂತೀನಿ. ಏನೋ ಹೇಳ್ತಾ ಇದ್ದಾರೆ. ಏನ್ರಿ? ಏನು ಬೇಗ ಕಳಿಸ್ಬೇಕು ಅಂದ್ರೆ ಬೇಗ ಎಬ್ಬರಿಸ್ಬೇಕು. ಎಲ್ಲಿ ಬೇಗ ಎಬ್ಬರಿಸೋದು? ಚೆನ್ನಾಗಿ ಮಲಗ್ತಾ ಇದ್ದಾಳೆ. ಮಕ್ಕಳು ಮಲಗಿದಷ್ಟು ಅವ್ರಿಗೆ ಬಾಡಿ ಡೆವಲಪ್ಮೆಂಟ್ ಆಗುತ್ತೆ ಅಷ್ಟೇ. ಇನ್ನೊಂದು ಸ್ವಲ್ಪ ಹೊತ್ತು ನಾನು ಅಡುಗೆ ಮಾಡಿದ ತಕ್ಷಣ ಅವಳು ಎಬ್ಬಿಸ್ಬಿಡ್ತೀನಿ. ಅವಾಗ ನಾನು ಫ್ರೀ ಆಗ್ತೀನಲ್ಲ, ಅವಳನ್ನ ರೆಡಿ ಮಾಡಿಸ್ಬೋದು ಅಂತ. ಓಕೆ, ಅನ್ನಕ್ಕೆ ಇಟ್ಬಿಟ್ಟಿದ್ದೀನಿ. ಈಗ ಚಿತ್ರಾನ್ನ ಮಾಡ್ಕೋಬೇಕು. ನಮ್ಮನೆ ದೇವ್ರ ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡಿದ್ದಾರೆ ನೋಡಿ. ಏನೋ ಒಂದು ನೆಮ್ಮದಿ ಈ ಪೂಜೆ ಮಾಡೋದ್ರಿಂದ. ಗುಡ್ ಮಾರ್ನಿಂಗ್ ಕೃತಿಕ್ಷಾ. ಏನಿದು ಮೀಸೆ? ಅವಳಿಗೆ ಮೀಸೆ ಬಂದಿದೆ. ಅವಳಿಗೆ ನೋಡ. ಬಾ ಬಾ, ರೆಡಿ ಆಗೋಣ ಬಾ. ಸ್ಕೂಲಿಗೆ ಲೇಟ್ ಆಗುತ್ತೆ ಬಾ ಅಮ್ಮ. 9 ಗಂಟೆ ಆಯಿತು, ಬಾ. ಕರೆಕ್ಟಾಗಿ 9 ಗಂಟೆಗೆ ಎದ್ದಿದ್ದಾಳೆ. 9:30ಗೆ ರೆಡಿ ಮಾಡಿಸಿ ಅವಳನ್ನ ಸ್ಕೂಲಿಗೆ ಕಳಿಸ್ಬೇಕು. ಇವತ್ತು ಬೇಗ ಕಳಿಸ್ಬೇಕು, ಅದೇ ನನ್ನ ಚಾಲೆಂಜ್ ಇವತ್ತು. ಬಾ ಕಂದ, ಬುಜ್ಜೋಡು, ಓನ್ ಮಾಡ್ತಿದ್ದಿ. ಸ್ಕೂಲ್ಗೆ ಹೋಗೋಣ ಬಾ, ಓಡ್ ಬಾ. ಬ್ರಷ್ ಮಾಡಿಸ್ತೀನಿ ಬಾ. ಸೋಪು ಹಾಕಲ್ಲ ಬಾ. ಅವಳಿಗೆ ಏನು ಮುಖಕ್ಕೆ ಸೋಪೇ ಹಾಕ್ಸ್ಕೊಳ್ಳಲ್ಲ ಫ್ರೆಂಡ್ಸ್. ಎಷ್ಟು ಕಷ್ಟಪಡಬೇಕು ಅಂತ ಅವಳಿಗೆ ಸೋಪ್ ಹಾಕ್ಸ್ಬೇಕಂದ್ರೆ ಮುಖಕ್ಕೆ ಹೆಂಗೋ ಯಾಮರಿ ಏನೋ ಹೇಳಿ ಯಾಮರಿಸ್ಬಿಟ್ಟು ಅವಳಿಗೆ ಸೋಪ್ ಹಾಕ್ಸ್ಬಿಡ್ತೀನಿ. ಬ್ರಷ್ ಮಾಡಬೇಕು ಕ್ಲೀನಾಗಿ. ಓಕೆ, ಮುಖ ತೊಳ್ಕೊಳ್ಳಲ್ಲ. ದಿನ ಹಿಂಗೆ ಹೇಳಿದ್ರೆ ಹೆಂಗಮ್ಮ ಮುಖ ತೊಳ್ಕೊಳ್ಳಲ್ಲ ಅಂತ? ಇವಾಗ ಅವಳಿಗೆ ಸ್ನಾನ ಮಾಡಿಸ್ಬಿಡ್ತೀನಿ. ಸ್ನಾನ ಆಯಿತು ಬುಜ್ಜೋಡ್ದು. ಚಳಿ ಆಗ್ತಿದೆಯಾ? ಒರೆಸ್ತೀನಿ ಬಿಡಿ. ಸೊ ಇವತ್ತು ನಮ್ಮ ಮನೇಲಿ ಚಿತ್ರಾನ್ನ, ನಿಂಬೆ ಹೋಳಿ ಚಿತ್ರಾನ್ನ.
ಸರಿಯಾಗಿ ಏನಂತೆ ಇವಾಗ ಎದ್ದಿದ್ದ ನಮ್ಮ ಜೋಡಿ ಡಲ್ ಆಗಿಬಿಟ್ಟಿದ್ದಾನೆ. ಯಾಕೋ ಯಾಕೋ ಡಲ್ಲು ಯಾಕೆ ಬರಲ್ಲ? ಇವಾಗ ಕರೆದ್ರು ಬರಲ್ಲ. ಬರೋ ಮುಜೋಡು ನನ್ನ ಹತ್ರ ಬರ್ತೀಯಾ? ಬಾ ಬಾ ಬರ ನನ್ನ ಹತ್ರ ಬಾ ಬರ. ಎತ್ಕೋ ಬ್ಯಾಗ್ ಎತ್ಕೋ. Bye. ಫ್ರೆಂಡ್ಸ್, ಇವಾಗೊಂದು ಸ್ಮಾಲ್ ಚಾಲೆಂಜ್ ಇದೆ. ಆ ಚಾಲೆಂಜ್ನ ಮಾಡಬೇಕು. ನೀವು ಇವಾಗ ಮಾಡ್ತೀರಾ ಚಾಲೆಂಜು? ನಾನು ಹೇಳೋ ಚಾಲೆಂಜ್ ಮಾಡ್ತೀರಾ? ಏನು ಚಾಲೆಂಜು ಅಂತಂದರೆ, ನಾನು ನಿಂಬೆಹಣ್ಣು ಕೊಡ್ತೀನಿ, ಓಕೆನಾ? ಅದನ್ನು ನೀವು ಬಾಯಲ್ಲಿ ಅಗಿಬೇಕು. ಬಟ್ ಏನು ಅಂತಂದರೆ ಉಗಿಯೋದಿಲ್ಲ, ಅದ್ರ ರಸ ಕುಡಿಬೇಕು. ಏನಂದರೆ ಫೇಸಲ್ಲಿ ಎಕ್ಸ್ಪ್ರೆಷನ್ ಕೊಡಬಾರ್ದು. ಸೊ ಹಂಗೇನಾದರೂ ಮಾಡ್ತು ಅಂತಂದರೆ 500 ರೂಪೀಸ್ ನಿಮ್ಮದು. ಚಾಲೆಂಜ್ ಓಕೆನಾ? ರೆಡಿನಾ? ಚಾಲೆಂಜ್ಗೆ ಮಾಡ್ತೀರಾ? ಓಕೆ ಫ್ರೆಂಡ್ಸ್, ಫನ್ನಾಗಿ ಇವಾಗ ಒಂದು ಚಾಲೆಂಜ್ ಕೊಟ್ಟಿದ್ದೀನಿ ನನ್ನ ಹಸ್ಬೆಂಡ್ಗೆ. ಹಾಗೆ ನನ್ನ ಮೈದಾಗೂ ಕೊಡ್ತೀನಿ. ನೋಡೋಣ. ರಿಯಾಕ್ಷನ್ ಬರಬಾರ್ದು. ರಿಯಾಕ್ಷನ್ ಬರಲಿಲ್ಲ ಅಂದರೆ ಮಾತ್ರ 500, ಇಲ್ಲಾಂದರೆ ಇಲ್ಲ. ಓಕೆನಾ? ಬೇಗ ಬೇಗ ಟೈಮ್ ಇಲ್ಲ. ಏನು ನಿಮಗೆ ಬೇಕಾ ದೊಡ್ಡದು? ಚಿಕ್ಕದು ನಿನ್ನ ತಮ್ಮಂಗ? ಎಷ್ಟು ತ್ಯಾಗಮಯಿ ಅಂದರೆ ಒಬ್ಬೊಬ್ಬ. ಇರ್ರಿ, ಇನ್ನೂ ಇಲ್ಲ. ಸೊ ರಿಯಾಕ್ಷನ್ ಕೊಡಬಾರ್ದು, ಹಿಂಡಬಾರ್ದು, ಏನು ಮಾಡಬಾರ್ದು. ಬೀಜ ಎಲ್ಲ ತೆಗ್ದಿದ್ದೀನಿ. ರಿಯಾಕ್ಷನ್ ಕೊಡ್ದಿರ ಇರಬೇಕು. ಹಾಂ, ಬಾಯಲ್ಲಿ ತಿನ್ಬಾರ್ದು, ಬಾಯಲ್ಲಿ ಇಟ್ಕೊಂಡು ಕಚ್ಚಬೇಕು, ರಸ ಕುಡಿಬೇಕು. ಓಕೆನಾ? ರಿಯಾಕ್ಷನ್ ಮಾಡಬಾರ್ದು. ಹಾಂ, ರೆಡಿ? 1 2 3 ಸ್ಟಾರ್ಟ್. ಅಗಿಬೇಕು. ಯೇ ವಾವ್, ನೈಸ್. ಕಂಪ್ಲೀಟ್ ಮಾಡಿಬಿಟ್ರು ಫ್ರೆಂಡ್ಸ್. ಒಬ್ಬ ಹುಳಿ ಅನ್ಸಿರೇನ್ರಿ? ಚೆನ್ನಾಗಿದ್ಯಾ? ಯಪ್ಪ, ನನ್ನ ಕೈಲಂತೂ ಆಗಲ್ಲ. ಸೊ ಚಾಲೆಂಜಲ್ಲಿ ಗೆದ್ದಿದ್ದೀರಾ, ಓಕೆನಾ? ನಿಮಗೆ 500 ರೂಪೀಸ್. 500 ವಿನ್ ಆದ್ರು. ಇದು ಮಾಡ್ಬೋದಾ ನಿಮ್ಮ ತಮ್ಮ? ರಿಯಾಕ್ಷನ್ ಕೊಡಬಾರ್ದು. ರಿಯಾಕ್ಷನ್ ಕೊಡಬಾರ್ದು, ಓಕೆನಾ? ಅದೇನೋ ಅಷ್ಟು ಟೇಸ್ಟ್ ಇದೆಯೇನ್ರಿ? ಹಂಗೆ ತಿಂತಾ ಇದ್ದೀರಾ? ಓಕೆ, ತಗೊಳ್ಳಿ. ರಿಯಾಕ್ಷನ್ ಕೊಡಬಾರ್ದು, ಬಾಯಲ್ಲಿ ಇಕ್ಕೊಂಡು ಅಗ್ದು ಬಿಡ್ಬೇಕು. ಎಲ್ಲ ಮುಖ ತರಿಸಿ. ಹಂಗಲ್ಲ, ಸುಮ್ಮನೆ ರಸ ಮಾತ್ರ ಅಗಿಬೇಕಷ್ಟೇ. ಹುಳಿ ಅನ್ಸ್ಲಿಲ್ಲ? ಓ ಮೈ ಗಾಡ್, ನಮ್ಮಮ್ಮನೇ ಮಾಡ್ತಾರಂತೆ ಫ್ರೆಂಡ್ಸ್. ಮಾಡ್ಬಿಟ್ರು. ಏನಿದು ನಿಂಬೆಹಣ್ಣು? ಚೆನ್ನಾಗೇ ಇತ್ತು, ಹುಳಿ ಇಲ್ವಾ? ಇದನ್ನ ನಿಂಬೆಹಣ್ಣು ಕೊಟ್ಟ ಏನು ಕೊಟ್ಟೆ? ವಿನ್ ಆಗೋದ್ರು. ತಗೊಳ್ಳಿ 500. ಅವ್ರಿಗೆ ನಿನ್ ತಮ್ಮಂಗದು ನಂಗೆ ಗೊತ್ತಿಲ್ಲಪ್ಪ, ನಾನು ಕೊಟ್ಬಿಟ್ಟಿದ್ದೀನಿ. ನಂಗೆ ಗೊತ್ತಿಲ್ಲ, ಕೊಟ್ಬಿಟ್ಟಿದ್ದೀನಿ. ಆಮೇಲೆ ನಿಮ್ಮಿಬ್ಬರದು, ನಂದೇನಿಲ್ಲಪ್ಪ, ನಾನು ಕೊಟ್ಬಿಟ್ಟಿದ್ದೀನಿ. ಇಬ್ಬರು ವಿನ್ ಆಗಿಬಿಟ್ಟಿದ್ದೀರಾ ಫ್ರೆಂಡ್ಸ್. ನಿಂಬೆಹಣ್ಣು ತಿಂದು. ನಾನಿಲ್ಲಪ್ಪ, ನಾನೇನೋ ಹಾಲು ಕುಡಿಸ್ತೀನಿ. ನಾವೆಲ್ಲ ತಿನ್ಬಾರ್ದು. ಇದೆಲ್ಲ ಡೇರು, ಚಾಲೆಂಜು. ಸ್ಟ್ರೆಂತ್ ಇರೋರು ಮಾಡಬೇಕು. ಸ್ಟ್ರೆಂತ್ ಇಲ್ವಾ? ಯಾಕೆ? ತಿಂದ್ರಲ್ಲ ಇವಾಗ. ಅವರು ಇವಾಗ ಡ್ಯೂಟಿಗೆ ಹೋಗ್ತಾ ಇದ್ದಾರೆ, ಹೊರಗಡೆ ಹೋಗ್ತಾ ಇದ್ದಾರೆ. ಈ ಟೈಮಲ್ಲಿ ಅವ್ರನ್ನ ಇಟ್ಕೊಂಡಿದ್ದೀನಿ. ಆಲ್ ದಿ ಬೆಸ್ಟ್. ಏನಕ್ಕೆ? ಓಕೆ, ಆಲ್ ದಿ ಬೆಸ್ಟ್. ಸೊ ಫ್ರೆಂಡ್ಸ್, ಇವಾಗ
ನಿದ್ದೆ ಮಾಡೋಣ ಅನ್ನಿಸ್ತಾ ಇದೆ, ರಾತ್ರಿ ಎಲ್ಲ ನಿದ್ದೆ ಇಲ್ಲ. ಸೊ ನಿದ್ದೆ ಮಾಡೋಣ ಅಂತಲೂ ಅನ್ನಿಸ್ತಾ ಇದೆ, ಓದ್ಕೊಳ್ಳೋಣ. ಇನ್ನು CTT ಎಕ್ಸಾಮ್ ಬರ್ತಾಯಿದೆ, ಇನ್ನೊಂದು 15 ದಿವಸಕ್ಕೆ CTT ಎಕ್ಸಾಮು ನಾನು ಫೇಸ್ ಮಾಡಬೇಕು, ಓದ್ಕೊಳ್ಳೋಣ, ಪ್ರಿಪ್ರೇಷನ್ ಆಗೋಣ ಅಂತ ಒಂದು ಕಡೆ ಅನ್ನಿಸ್ತಾ ಇದೆ. ಬಟ್ ನಿದ್ದೆ ಇಲ್ಲ. ಏನೋ ಫ್ರೆಂಡ್ಸ್, ಏನು ಲೈಫೋ ಏನೋ, ದಿನ ಸ್ಟ್ರಗಲ್ ಮಾಡ್ತಾ ಇರಬೇಕು, ದಿನ ಸ್ಟ್ರಗಲು. ಒಂದಿನ ನೆಮ್ಮದಿ ಅನ್ನೋದು ಏನೂ ಇಲ್ಲ. ಸರಿ, ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಓದ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಲಾಗು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್, ಯಾಕಂದರೆ ತುಂಬ ವೀಡಿಯೋ ಲಾಂಗ್ ಆದಷ್ಟು ನಿಮಗೂ ನೋಡೋಕ್ಕೆ ಇಂಟ್ರೆಸ್ಟ್ ಬರಲ್ಲ. ಸೊ ಅದಕ್ಕೆ ಲಾಗ್ ಲೆಂತ್ ಆದಷ್ಟು ವೀಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಗುತ್ತೆ. ಅದಕ್ಕೆ ನಾನು ಮತ್ತೆ ಮುಂದಿನ ಲಾಗಲ್ಲಿ ಇವತ್ತೇ ಲಾಗ್ ಮಾಡ್ತೀನಿ, ಮತ್ತೆ ಕೂಡ ಲಾಗ್ ಮಾಡ್ತೀನಿ. ಮಾಡ್ಕೊಂಡು ಹೋಗ್ತಾ ಇರೋಣ. ಏನಾದರೂ ಒಂದು ಅರ್ನಿಂಗ್ಸ್ ಆಗ್ತಾಯಿದೆ ಫ್ರೆಂಡ್ಸ್ ನನಗೆ ಯೂಟ್ಯೂಬಲ್ಲಿ. ಯಾಕೆ ಬಿಡೋದು, ಯಾಕೆ ಬಿಡಬೇಕು? ಯಾಕಂತಂದರೆ ತುಂಬ ಜನ ದಿನ ವೀಡಿಯೋ ಹಾಕಿ ಅರ್ನಿಂಗ್ಸ್ ಮಾಡ್ತಾಯಿದ್ದಾರೆ. ನನಗೆ ಮೊನಿಟೈಸೇಷನ್ ಆಗಿ ಕೂಡ ನಾನು ಅರ್ನಿಂಗ್ಸ್ ಮಾಡ್ದಿರ ಇದ್ದರೆ ಹೆಂಗೆ? ಅರ್ನಿಂಗ್ಸ್ ಮಾಡಬೇಕು ಅಂತಂದ್ಬಿಟ್ಟು ಬರೀ ಅರ್ನಿಂಗ್ಸ್ ಅನ್ನೋದೇ ಇಲ್ಲ. ನಂಗೆ ನಿಜವಾಗ್ಲೂ ಯೂಟ್ಯೂಬಲ್ಲಿ ದುಡಿಬೇಕು, ದುಡ್ಡು ಮಾಡಬೇಕು ಅನ್ನೋ ಇಂಟೆನ್ಷನ್ ಇದ್ದಿದ್ದರೆ ನಾನು ಅದು ಯಾವಾಗೋ ಮಾಡಿಬಿಡ್ತಾಯಿದ್ದೆ. ನನಗೆ ಇಂಟ್ರೆಸ್ಟ್ ಇಂದ ನಾನು ವೀಡಿಯೋಸ್ ಮಾಡ್ತಾ ಇರೋದು. ಒಂದೊಂದು ಸರಿ ಇಂಟ್ರೆಸ್ಟ್ ಇಲ್ದಿದ್ದಾಗ ನಾನು ಮಾಡೋಕ್ಕೆ ಹೋಗಲ್ಲ, ಟೈಮ್ ಇಲ್ದಿದ್ದಾಗ, ಬ್ಯುಸಿ ಇದ್ದಾಗ, ಏನಾದರೂ ನನಗೆ ಲೈಫಲ್ಲಿ ಪ್ರಾಬ್ಲಮ್ ಇದ್ದಾಗ ಅವಾಗೆಲ್ಲ ಯೂಟ್ಯೂಬ್ ಮಾಡ್ದಿರ ಇದ್ಬಿಡ್ತೀನಿ ನಾನು. ಸೊ ಈಗ ಇನ್ಮೇಲೆ ಆ ಥರ ಮಾಡೋಕ್ಕೆ ಹೋಗ್ಬಾರ್ದು. ಆ ಥರ ಮಾಡ್ಕೊಂಡು ಬಂದೆ ಅಲ್ವಾ, ನನಗೇನೂ ಸಕ್ಸಸ್ ಸಿಗಲಿಲ್ಲ ಅಲ್ವಾ. ಸೊ ಅದೇ ನಾನು ಕಂಟಿನ್ಯೂಸ್ ಆಗಿ ಮಾಡ್ಕೊಂಬಂದಿದ್ರೆ ನನಗೆ ಸಕ್ಸಸ್ಸು ಸಿಗ್ತಾಯಿತ್ತು, ನನಗೆ ಅಂತ ಪೇಮೆಂಟು ಬರ್ತಾಯಿತ್ತು, ಮತ್ತು 4 ಜನ ನನ್ನೂ ಗುರುತಿಸೋರು. ನಾನು ಯೂಟ್ಯೂಬ್ ಮಾಡಿರೋದಕ್ಕೇನೋ ಒಂದು ಸಾರ್ಥಕ ಆಗ್ತಾಯಿತ್ತು. ಸೊ ಅದಕ್ಕೆ ಇನ್ಮೇಲೆ ಡೈಲಿ ಲಾಗ್ಸ್ ಮಾಡ್ಕೊಂಡು ಹೋಗ್ತೀನಿ. ಸೊ ನೀವು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಇನ್ನೂ ಒಳ್ಳೊಳ್ಳೆ ಕಂಟೆಂಟಲ್ಲಿ ಬರ್ತೀನಿ ಮುಂದೆ. ಇವತ್ತು ನೋಡಿ ನಿಂಬೆಹಣ್ಣು ಚಾಲೆಂಜು ಕೊಟ್ಟಿದ್ದೆ ನನ್ನ ಹಸ್ಬೆಂಡ್ಗೂ ಮತ್ತು ನನ್ನ ಮೈದಾಗೂ, ಪಾಪ ಮಾಡಿದ್ರು. ಸೊ ಇಷ್ಟ ಫ್ರೆಂಡ್ಸ್ ಇವತ್ತಿನ ಲಾಗ್. ಈ ಲಾಗ್ ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ ಅಂತ ಬರ್ಬಿಡ್ತು. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದ ಮಾತ್ರ ಮರಿಬೇಡಿ, ಸಪೋರ್ಟ್ ಮಾಡ್ತಾಯಿರಿ. ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಎವ್ರಿವನ್.